We have determinants this time. ಎರಡೂ ಕಡೆ ಡಿಟರ್ಮಿನೆಂಟ್ ಇದೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್? ಅದಾಗಲೇ ಇದನ್ನ ಗಮನಿಸಿದ್ವಿ. ಹಳೆ ಕೆಲವು ಪೇಪರ್ಸ್ ಅಲ್ಲಿ ಇದೆ. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ 36, RHS 36 minus 36. I'm getting RHS value as 0. So x square minus 36 is 0, meaning x square is 36. Find the value of x, and x is plus or minus 6. Option B ಸರಿಯಾದ ಆನ್ಸರ್. ಪ್ಲಸ್ ಆರ್ ಮೈನಸ್ 6 ಎರಡೂ ಆಗುತ್ತೆ. ಎರಡರಲ್ಲಿ ಯಾವುದಾದ್ರೂ ಆಗುತ್ತೆ ಅಲ್ವಾ? ಡಿಟರ್ಮಿನೆಂಟ್ ಆಗಿರೋದ್ರಿಂದ ಎರಡರಲ್ಲಿ ಯಾವುದಾದ್ರೂ ವ್ಯಾಲ್ಯೂ ಬರಬಹುದು. ಕರೆಕ್ಟ್? ಪಾಸಿಟಿವ್ ಆಗಬೇಕು ಅನ್ನೋ ಯಾವುದೇ ರೂಲ್ ಇಲ್ಲ ಇಲ್ಲಿ. ಅದು ಮಾಡ್ಯುಲಸ್ ಇದ್ದಾಗ ಮಾತ್ರ. ಡಿಟರ್ಮಿನೆಂಟ್ ಇದ್ದಾಗ ಆ ಥರದ್ದು ಯಾವುದೇ ಪ್ರಾಬ್ಲಮ್ ಇಲ್ಲ. ಸೊ ಪ್ಲಸ್ ಆರ್ ಮೈನಸ್ 6 ಕರೆಕ್ಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವೆಶನ್ ನೋಡಿ. ಹೀಗೆ ಈಕ್ವೇಶನ್ ಇದ್ದರೆ ನಾವು ಇದನ್ನ ಡಿಫರೆನ್ಶಿಯೇಟ್ ಮಾಡಬೇಕಾದ್ರೆ ಶಾರ್ಟ್ ಕಟ್ ಬಳಸಬಹುದು. ಬಟ್ ವೇಟ್, ಮೊದಲು ನಾವು ಕಲ್ತಿರುವ ಮೆಥಡ್ ಏನು ಅಂತ ನೋಡೋಣ. ರೈಟ್? ಸೊ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ minus 3axy is equal to 0. The given equation. ಇಲ್ಲಿ xy ಸಪರೇಟ್ ಮಾಡಕ್ ಬರಲ್ಲ. ಸೊ ಸುಮ್ಮನೆ ಡಿಫರೆನ್ಶಿಯೇಟ್ ಮಾಡ್ತೀರಾ, dy by dx ಕಾಮನ್ ಔಟ್ ಮಾಡ್ತೀರಾ. 3x square dx by dx with respect to x ಡಿಫರೆನ್ಶಿಯೇಟ್ ಮಾಡ್ತಿದ್ದೀನಿ. y ಕ್ಯೂಬ್ ಇದೆ 3y square dy by dx with respect to x minus 3a. Now using UV rule, I can write x into dy by dx, right, plus y into 1. ಹೌದಾ? That is equal to 0. ಈಗ dy by dx ಇರೋ ಟರ್ಮ್ಸ್ ಅನ್ನೆಲ್ಲ ಒಂದ್ ಕಡೆ ಗ್ರೂಪ್ ಮಾಡ್ಬಿಡಿ. ರೈಟ್? ಸೊ 3x ಸ್ಕ್ವೇರ್ RHS ಹೊರಟೋಗ್ಬಿಡುತ್ತೆ. ಇಟ್ ಬಿಕಮ್ಸ್ ಮೈನಸ್ 3x ಸ್ಕ್ವೇರ್. RHS ಕಳಿಸಿರ್ತೀನಿ. LHS 3y ಸ್ಕ್ವೇರ್ ಇಂಟು dy by dx. ರೈಟ್? ಇಲ್ಲಿ ಮೈನಸ್ 3ax ಇದೆ. minus 3ax into dy by dx. Minus 3ax into dy by dx. Minus 3a plus y, which is minus 3a. ಹೌದಾ? ಸೊ ಮೈನಸ್ 3 ಆ ಕಡೆ ಶಿಫ್ಟ್ ಮಾಡಿದ್ರೆ ಪ್ಲಸ್ 3a ಅಂತ ಆಗುತ್ತೆ. ಪ್ಲಸ್ 3a. ಆಲ್ರೈಟ್? ಹೀಗೆ ಇದನ್ನ ರೀಅರೇಂಜ್ ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್. ದಟ್ ಮೀನ್ಸ್ dy by dx is equal to, ಈ ಟರ್ಮ್ಸ್ ಅನ್ನ ಕಾಮನ್ ಔಟ್ ಮಾಡಿರ್ತೀರಾ, ಆ ಕಡೆ ಶಿಫ್ಟ್ ಮಾಡಿರ್ತೀರಾ. ಎನಿವೆ 3 ಅನ್ನೋದು ಎಲ್ಲಾ ಕಡೆ ಇದೆ, ಅದು ಕ್ಯಾನ್ಸಲ್ ಆಗ್ಬಿಡುತ್ತೆ. ಯು ಕ್ಯಾನ್ ಕಾಮನ್ ಔಟ್ 3. ಈ ಪ್ರೀವಿಯಸ್ ಸ್ಟೆಪ್ ಎಲ್ಲ 3 ಆಚೆ ತೆಗಿಬಹುದು, ಅಥವಾ ಈಗಾದ್ರೂ ಅದನ್ನ ಆಚೆ ಇಟ್ಬಿಡಿ. ಸೊ dy by dx is equal to, ನೋಡಿ ಅಲ್ಲಿ ಏನ್ ಬಂತು ಈಗ? ಐ ಆಮ್ ಗೆಟಿಂಗ್ a minus x square. ರೈಟ್? ಇಟ್ ಶುಡ್ ಬಿ, ಐ ಬಿಲೀವ್, ay minus 3ay. ರೈಟ್? ಮೈನಸ್ 3ay ಇದೆ ಇಲ್ಲಿ. ಸೊ ಈ ಕಡೆ ಬಂದಾಗ ಪ್ಲಸ್ 3ay ಆಗಿರೋದು ನೋಡ್ತಾ ಇದ್ದೀರಾ. ಸೊ 3ay, 3 ಅನ್ನ ಬಿಟ್ಬಿಡೋಣ, ಆಲ್ರೆಡಿ ಅದು ಕ್ಯಾನ್ಸಲ್ ಆಗಿದೆ. ಐ ಆಮ್ ಗೆಟಿಂಗ್ ay now. ಸೊ ay, ರೈಟ್? ಆಪ್ಷನ್ಸ್ ನೋಡಿ, ay ಎಲ್ಲ ಕಡೆ ಇದೆ. ay ಮೈನಸ್ ಎಕ್ಸ್ ಸ್ಕ್ವೇರ್, ay ಮೈನಸ್ ಎಕ್ಸ್ ಸ್ಕ್ವೇರ್ ಆಪ್ಷನ್ ಬಿ ಅನ್ನಲ್ಲಿದೆ. ಇದು ಬಹುಶಃ ಕರೆಕ್ಟ್ ಆನ್ಸರ್ ಆಗಿರುತ್ತೆ, ಬಟ್ ಕ್ರಾಸ್ ಚೆಕ್ ಮಾಡಿ. ಇಲ್ಲಿರುವ ಟರ್ಮ್ y ಸ್ಕ್ವೇರ್ ಮೈನಸ್ 3ax. ಓಕೆ, y ಸ್ಕ್ವೇರ್ ಮೈನಸ್ 3 ಇರೋದಿಲ್ಲ, ಕ್ಯಾನ್ಸಲ್ ಆಗಿದೆ. y ಸ್ಕ್ವೇರ್ ಮೈನಸ್ ax ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಹೀಗೆ ನಾವು ಕಲ್ತಿರುವ ಮೆಥಡ್. ಇಂಪ್ಲಿಸಿಟ್ ಫಂಕ್ಷನ್ ಇರೋದ್ರಿಂದ ಮೊದಲು ಡಿಫರೆನ್ಶಿಯೇಟ್ ಮಾಡಿ, ದೆನ್ ಕಾಮನ್ ಔಟ್ dy by dx, ಗ್ರೂಪ್ ದ ಟರ್ಮ್ಸ್, ಕಾನ್ಸ್ಟೆಂಟ್ಸ್ ಎಲ್ಲ ಒಂದ್ ಕಡೆ, ಹಾಗೆ dy by dx ಇರೋ ಟರ್ಮ್ಸ್ ಒಂದ್ ಕಡೆ ಸಪರೇಟ್ ಮಾಡ್ಕೊಳ್ಳಿ, ಶಿಫ್ಟ್ ಮಾಡಿ. ದಿಸ್ ಇಸ್ ದ ಆನ್ಸರ್. ಮೇ ಬಿ 30 seconds ಯು ವಿಲ್ ಗೆಟ್ ದ ಆನ್ಸರ್. ಬಟ್ ಇದು ತುಂಬಾ ದೊಡ್ಡದಾಗಿದ್ದರೆ, ಇದೇನಾದ್ರೂ ಸಾಕಷ್ಟು ಲೆಂಗ್ದಿ ಇದ್ರೆ, ಆಗ ಶಾರ್ಟ್ ಕಟ್ ವಿದಿನ್ 10 seconds ಆನ್ಸರ್ ಹೇಳ್ಬೋದಾ? ಎಸ್, ಸೇಮ್ ಆನ್ಸರ್ ay ಮೈನಸ್ ಎಕ್ಸ್ ಸ್ಕ್ವೇರ್. ಇದನ್ನೇ ಬರೋ ರೀತಿಯಲ್ಲಿ ಒನ್ ಸ್ಟೆಪ್, ಒನ್ ಲೈನ್ ಆನ್ಸರ್ ಬರಿಬೋದು. ನೋಡೋಣ. ಎಸ್, ಸೊ ಇದೇ ಈಕ್ವೇಶನ್ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಮೈನಸ್ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಮೈನಸ್ 3axy ಈಕ್ವಲ್ ಟು 0. ರೈಟ್? ಈಕ್ವಲ್ ಟು 0. dy by dx ನಮಗೆ ಇವಾಗ ಬೇಕು. ಇನ್ನೊಮ್ಮೆ ಬರೀತೀನಿ. x ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಮೈನಸ್ 3axy is equal to 0. ಸೊ ಈಗ ನಾನು ನಿಮ್ಗಿರೋ ಹೇಳ್ತಿರೋ ಶಾರ್ಟ್ ಕಟ್ ಯಾವ ತರ ಅಂದ್ರೆ, ಇದನ್ನ ಪಾರ್ಷಿಯಲ್ ಡಿಫರೆನ್ಸಿಯೇಷನ್ ಅಂತ ಕರೀತಾರೆ. ರೈಟ್? ಸೊ ಅದನ್ನ ನೀವು ಹೈಯರ್ ಸೆಷನ್ ಅಲ್ಲಿ ಓದ್ತೀರಾ ಬಿಡಿ. ನೆಗೆಟಿವ್ ಸಿಂಬಲ್ ಹಾಕ್ಬಿಡಿ, ಫಿಲ್ ಅಪ್ ದ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್.
ಹೇಗೆ ಫಿಲ್ಅಪ್ ಮಾಡ್ತೀರಾ? ಶಾರ್ಟ್ ಕಟ್ ಏನ್ ಹೇಳುತ್ತೆ, -fx/fy. ಇದು ಶಾರ್ಟ್ ಕಟ್. ಮೀನಿಂಗ್ ಯು ಡಿಫರೆನ್ಶಿಯೇಟ್ ದ ಗಿವನ್ ಈಕ್ವೇಶನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಕೀಪಿಂಗ್ y ಕಾನ್ಸ್ಟೆಂಟ್. y ಜಾಗದಲ್ಲಿ a ಅಂತ ಅನ್ಕೊಂಬಿಡಿ. ಕರೆಕ್ಟ್? y ಜಾಗದಲ್ಲಿ a ಇದೆ ಅಂತ ಅನ್ಕೊಂಬಿಡಿ, ವಿಚ್ ಇಸ್ ಅ ಕಾನ್ಸ್ಟೆಂಟ್. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಆಗ ಏನಾಗುತ್ತೆ ನೋಡಿ, ರೈಟ್? ಡಿಫರೆನ್ಶಿಯೇಟ್ ದಿಸ್, I'll get 3x². ಡಿಫರೆನ್ಶಿಯೇಟ್ a ಕ್ಯೂಬ್. ಈ ಜಾಗದಲ್ಲಿ a ಇದೆ ಅಂತ ಅನ್ಕೊಂಡ್ರೆ ಕಾನ್ಸ್ಟೆಂಟ್ a ಕ್ಯೂಬ್ ಆಗ್ಬಿಡುತ್ತೆ. ಕರೆಕ್ಟ್? ಸೊ 0 ಆ ಟರ್ಮ್ ಹೊರಟೋಯ್ತು. 3x² + 0 ಮೈನಸ್ 3ay is a constant, right? 3ay is a constant. ಹೌದಾ? ಯಾಕೆ? y ಜಾಗದಲ್ಲಿ a ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫರೆನ್ಶಿಯೇಟ್ ಮಾಡ್ತಿದ್ದೀನಿ, ರೈಟ್? ಅಂದ್ರೆ a ಅಂತ ಅನ್ಕೊಳ್ಳಿ ಅಂತ, a b c ಮತ್ತೆ ಇಲ್ಲಿ a into a² ಅಂತ ಬರೆಯೋ ಅವಶ್ಯಕತೆ ಇಲ್ಲ. ಆ ಜಾಗದಲ್ಲಿ a ಇದೆ ಅಂತ ಅನ್ಕೊಂಡು you have to write y only. You're treating y as constant ಅಷ್ಟೇ. ನೋಡಿ, ಈ ತರ ಬಂದ್ಬಿಡ್ತು. 3x² - 3ay ಇದೆ. ಸೊ ನೋಡಿದ ತಕ್ಷಣ, ನ್ಯೂಮರೇಟರ್ ನೋಡಿದ ತಕ್ಷಣ ಆಪ್ಷನ್ ಅಲ್ಲಿ ಇರೋದನ್ನ ಟಿಕ್ ಮಾಡ್ಬಿಡ್ಬೋದು. ಮುಗಿದೋಯ್ತು, ಪ್ರಾಬ್ಲಮ್ ಸಾಲ್ವ್, ರೈಟ್? ಸೊ ಡಿನಾಮಿನೇಟರ್ ಹೋಗೋ ಅವಶ್ಯಕತೆನೂ ಇಲ್ಲ, ಯಾಕೆಂದ್ರೆ ಅಲ್ಲಿ ಇತ್ತು ಆಪ್ಷನ್ಸ್ ಅಲ್ಲಿ. ಎನಿವೆ, ಡಿನಾಮಿನೇಟರ್ ತೆಗಿಬೇಕಾ? ಆಗ ಏನ್ ಮಾಡ್ತೀರಾ? ಪುಟ್ x = something like b. x ಜಾಗದಲ್ಲಿ b ಇದೆ ಅಂತ ಅನ್ಕೊಳ್ಳಿ. ಕರೆಕ್ಟ್? ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು y. ನೋಡಿ, ಇದು ಶಾರ್ಟ್ ಕಟ್ ಹೇಳ್ತಾ ಇದೆ. ಅದ್ರ ಪ್ರಕಾರ ಈ ಜಾಗದಲ್ಲಿ b ಇದೆ ಅಂತ ಅನ್ಕೊಳ್ಳಿ. x³ + y³ - 3xy is 0. ಹಿಂಗಿದ್ರೆ ಈ ಜಾಗದಲ್ಲಿ x ಜಾಗದಲ್ಲಿ ಒಂದು ವೇಳೆ b ಇದ್ದರೆ ಆವಾಗ ಇದು ಹೇಗೆ ಕಾಣಿಸ್ತಿತ್ತು? ಆ ರೀತಿ ಅನ್ಕೊಂಡು ನೀವು ಮುಂದುವರಿರಿ. ಕರೆಕ್ಟ್? ಸೊ ಇಫ್ ಯು ಡಿಫರೆನ್ಶಿಯೇಟ್ ದಿಸ್, ಯು ನೀಡ್ ನಾಟ್ ರೈಟ್ ಆಲ್ ದಿಸ್, ರೈಟ್? ಹಾಗೆ ಅನ್ಕೊಂಡು ಮುಂದುವರೆದ್ಬಿಡಿ, ಬೇಗ ಆನ್ಸರ್ ಬಂತು. ಇದು 0 ಡಿಫರೆನ್ಶಿಯೇಟ್ ಮಾಡಿದಾಗ, y³ ಡಿಫರೆನ್ಶಿಯೇಟ್ ಮಾಡಿ 3y² dy/dy. ವಿತ್ ರೆಸ್ಪೆಕ್ಟ್ ಟು y ಡಿಫರೆನ್ಶಿಯೇಟ್ ಮಾಡ್ತಿದ್ದೀನಿ. ಮೈನಸ್ 3a b ಅಂದ್ರೆ ಅದು ಟೆಕ್ನಿಕಲಿ x ಅಲ್ಲಿರೋದು. y ಡಿಫರೆನ್ಶಿಯೇಟ್ ಮಾಡ್ತೀನಿ 1 ವಿತ್ ರೆಸ್ಪೆಕ್ಟ್ ಟು y ಮಾಡಿದಾಗ ಫೈನಲ್ ಆನ್ಸರ್ ಬಂತು. ಯು ಕಾಮನ್ ಔಟ್ 3, ಕ್ಯಾನ್ಸಲ್. 3 ಹೊರಟೋಗಿದೆ. x² - ay / y² - ax ಫೈನಲ್ ಆನ್ಸರ್. ಹೀಗೆ ಒನ್ ಲೈನ್ ಆನ್ಸರ್ ಬರೀಬಹುದು. ಐ ರಿಪೀಟ್, ನೀವೇನ್ ಮಾಡ್ತಿದ್ದೀರಾ? -fx/fy. memory tip, you differentiate the given equation with respect to x keeping y constant. You will get the numerator. ಹೌದಾ? y ಅಂತಿರೋ ಜಾಗದಲ್ಲಿ ಕಾನ್ಸ್ಟೆಂಟ್ ಇದೆ ಅಂತ ಅನ್ಕೊಂಡು ಡಿಫರೆನ್ಶಿಯೇಟ್ ಮಾಡ್ಬಿಡಿ, ಬಂದಿರೋ ಟರ್ಮ್ ನ್ಯೂಮರೇಟರ್ ಫೈನಲ್ ಆಗ್ಬಿಡುತ್ತೆ. ಇಡೀ ಇಕ್ವೇಶನ್ ಡಿಫರೆನ್ಶಿಯೇಟ್ ಮಾಡಿ, RHS ಅಲ್ಲಿ ಏನನ್ನು ಇಟ್ಕೋಬೇಡಿ. ಗಾಟ್ ಇಟ್? ಹಾಗೇನೆ ಡಿಫರೆನ್ಶಿಯೇಟ್ ದ ಎಂಟೈರ್ ಈಕ್ವೇಶನ್ ವಿತ್ ರೆಸ್ಪೆಕ್ಟ್ ಟು y. x ಜಾಗದಲ್ಲಿ ಏನೋ ಕಾನ್ಸ್ಟೆಂಟ್ ಇದೆ ಅನ್ಕೊಂಡ್ ಮಾಡಿ, ನೆಗೆಟಿವ್ ಹಾಕೋದಕ್ಕೆ ಮರಿಬೇಡಿ. ಆಗ ನಿಮಗೆ ನೋಡಿ ay - x², ನೆಗೆಟಿವ್ ಆಗಿದಾಗ ay - x² ಅನ್ನೋ ಆನ್ಸರ್ ಕಾಣಿಸೋಕೆ ಶುರುವಾಗುತ್ತೆ. ಅದೇನೇ ಆಪ್ಷನ್ ಅಲ್ಲಿ ಇತ್ತು. 10 seconds, ಒನ್ ಲೈನ್ ಆನ್ಸರ್. ಸೊ ಇದನ್ನ ಪ್ರಾಕ್ಟೀಸ್ ಮಾಡಿ. ಇಟ್ ವರ್ಕ್ಸ್ ಫಾರ್ ಆಲ್ ಇಂಪ್ಲಿಸಿಟ್ ಫಂಕ್ಷನ್ಸ್. ay - x² ಇದೆ ನೋಡಿ. ಸೊ ನೋಡಿದ ತಕ್ಷಣ ಆನ್ಸರ್ ಹೇಳ್ಬೋದಾಗಿದೆ.